ಇನ್ನು ಯುದ್ಧದ ಸಂಘರ್ಷದಿಂದಾಗಿ ನಮಗೆ ನೇರವಾಗಿ ತೈಲ ಮತ್ತು ಗ್ಯಾಸ್ಗೆ ಈಗ ಅಭಾವ ಆಗಿದೆ. ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಬೆಂಗಳೂರಿನ ಕೋರಮಂಗಲದಲ್ಲಿ ಹಸಿ ಕಸದಿಂದ ಈಗ ಬಯೋಗ್ಯಾಸ್ ಮೊರೆ ಹೋಗಿದ್ದಾರೆ. ಏನಾದರೂ ಆಲ್ಟರ್ನೇಟ್ ಮಾಡಲೇಬೇಕಲ್ವ, ಅದೇ ನಂಬ್ಕೊಂಡಿರೋಕ್ಕಾಗಲ್ಲ. ಕೋರಮಂಗಲದ ಕಸ ರಸ ಘಟಕದಲ್ಲಿ ಬಯೋಗ್ಯಾಸ್ ಉತ್ಪತ್ತಿ ಆಗ್ತಾ ಇದೆ. ಪ್ರತಿನಿತ್ಯ 8 ಟನ್ ಹಸಿ ಕಸದಿಂದ ಬಯೋಗ್ಯಾಸನ್ನು ಈಗ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಇದು ಕೋರಮಂಗಲದ ಕಸರಸ ಘಟಕದಲ್ಲಿ ಬಯೋಗ್ಯಾಸ್ ಉತ್ಪತ್ತಿ. ಪ್ರತಿನಿತ್ಯ 8 ಟನ್ ಹಸಿ ಕಸದಿಂದ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡಲಾಗ್ತಾ ಇದೆ. ಇನ್ನು ಹೆಚ್ಚುವರಿ 5 ಟನ್ ಕಸದಿಂದ ಬಯೋಗ್ಯಾಸ್ ಉತ್ಪತ್ತಿಗೆ ಈಗ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತಿನಿಂದ ಒಟ್ಟು 13 ಟನ್ ಹಸಿ ಕಸದಿಂದ ಗ್ಯಾಸ್ ಉತ್ಪತ್ತಿಗೆ ಚಾಲನೆಯನ್ನು ಕೊಡ್ತಾರೆ. ಈಗಾಗಲೇ ಬಯೋಗ್ಯಾಸ್ ಮೂಲಕ ಎಂಪೈರ್ ಹೋಟೆಲ್ ಆಹಾರ ತಯಾರಿಕೆಯನ್ನು ಮಾಡ್ತಾ ಇದೆ. ಈ ಹಿಂದೆ ಪ್ರತಿನಿತ್ಯ 8 ಸಿಲಿಂಡರ್ನಷ್ಟು ಗ್ಯಾಸ್ ಉತ್ಪತ್ತಿ ಮಾಡಲಾಗ್ತಾ ಇತ್ತು. ಸದ್ಯ ಇಂದಿನಿಂದ ಹೆಚ್ಚುವರಿಯಾಗಿ 5 ಸಿಲಿಂಡರ್ನಷ್ಟು ಗ್ಯಾಸನ್ನು ಉತ್ಪತ್ತಿಯನ್ನು ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ನೋಡಿ, ಕಸದಿಂದ ರಸ ಅಂತ ಒಂದು ಮಾತಿದೆ. ಈ ಕಸವನ್ನು ಇವತ್ತು ಗ್ಯಾಸ್ ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಕೋರಮಂಗಲದಲ್ಲಿ ಹಸಿ ಕಸದಿಂದ ಬಯೋಗ್ಯಾಸನ್ನು ತಯಾರು ಮಾಡಿ ಹೋಟೆಲ್ ಈಗ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಎಂಪೈರ್ ಹೋಟೆಲ್ ಈಗ ಒಟ್ಟು 13 ಟನ್ನು ಕಸ ಇವಾಗ ಹಾಕಿಬಿಟ್ಟು ಬಯೋಗ್ಯಾಸನ್ನು ಉತ್ಪತ್ತಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ಲ್ಯಾನ್ ಈಗ ಮಾಡಿಕೊಂಡಿದ್ರು. ಈಗ ಅದು 8 ಟನ್ನನ್ನು ಹಾಕಿಬಿಟ್ಟು ಗ್ಯಾಸ್ ತಯಾರು ಮಾಡ್ತಾಯಿದ್ರು. ಈಗ ಇನ್ನೂ ಹೆಚ್ಚುವರಿಯಾಗಿ ಅಂದರೆ ಈಗ 13 ಟನ್ನಿಂದ ನಾವು ಗ್ಯಾಸ್ ಉತ್ಪಾದನೆ ಮಾಡ್ತಿದ್ದೀವಿ ಅಂತ ನೋಡಿ. ಈಗ ಒಂದು ಕಡೆ ಈಗ ಈ ಗ್ಯಾಸು ಹೇಗಾದರೂ ಮಾಡಿ ನಾವು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಕೊಳ್ಳೇಬೇಕು. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆ ಇನ್ನು ಇದೇ ವಿಚಾರಕ್ಕೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ರಸ ಅಂತ ಕೇಳಿದೀವಿ, ಹಾಗೆ ಹಿಂದಿನ ಕಾಲದಲ್ಲಿ ಕಸದಿಂದ ಬಯೋಗ್ಯಾಸ್ ಮಾಡೋದು ಕೂಡ ನಾವು ಕೇಳಿದ್ವಿ. ಆದ್ರೆ ಬೆಂಗಳೂರಲ್ಲೂ ಕೂಡ ಈ ಒಂದು ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಳ್ಳಲಾಗಿದೆ. ಈಗ ಸದ್ಯ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಗ್ಯಾಸ್ ಅಭಾವ ಹೆಚ್ಚಾಗಿದೆ. ಹೀಗಾಗಿ ಈ ಒಂದು ಬಯೋಗ್ಯಾಸ್ಗೆ ಡಿಮ್ಯಾಂಡ್ ಕೂಡ ಹೆಚ್ಚಾಗಿರುವಂತದ್ದು. ಹಾಗಾದ್ರೆ ಈ ಒಂದು ಬಯೋಗ್ಯಾಸ್ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತೆ, ಹಾಗೆ ಯಾವೆಲ್ಲ ರೀತಿಯಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಒಂದು ಬಯೋಗ್ಯಾಸ್ ಮಿಷನ್ಸ್ ಗಳನ್ನು ಕೂಡ ಬಯೋ ಗ್ರೈಂಡರ್ ಇಲ್ಲಿದೆ. ಈ ಒಂದು ಬಯೋ ಗ್ರೈಂಡರ್ ಅಲ್ಲಿ ಕಸವನ್ನ ಹಾಕಲಾಗುತ್ತೆ. ಅದಾದ ನಂತರ ಅಲ್ಲಿರುವಂತಹ ಕಂಟೈನರ್ ಅಲ್ಲಿ ಆ ಒಂದು ಪೇಸ್ಟ್ ಅನ್ನ 30 ದಿನಗಳ ಕಾಲ ಇರಿಸಿ ಅದಾದ ಬಳಿಕ ಅಲ್ಲಿ ಗ್ಯಾಸ್ ಫಾರ್ಮ್ ಆಗುತ್ತೆ. ಅದನ್ನ ಸುತ್ತಮುತ್ತಲಿರುವಂತಹ ಹೋಟೆಲ್ಗಳಿಗೂ ಕೂಡ ಇದನ್ನ ಸರಬರಾಜು ಮಾಡುವಂತದ್ದು. ಹಾಗಾದ್ರೆ ಇದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಎಷ್ಟು ದಿನಗಳ ಕಾಲ ಒಂದು ಬಯೋಗ್ಯಾಸ್ ನ ಉತ್ಪತ್ತಿ ಮಾಡ್ಲಿಕ್ಕೆ ಬೇಕಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಕಸರಸ ಘಟಕದ ಸಿಬ್ಬಂದಿ ಆಗಿರುವಂತಹ ಈಶ್ವರ್ ನನ್ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಾವು ಅಂದ್ರೆ ಹಳ್ಳಿ ಭಾಗದಲ್ಲಿ ಈ ರೀತಿಯಲ್ಲಿ ಬಯೋಗ್ಯಾಸ್ ಆಗಿರ್ಬೋದು, ಗೋಬರ್ ಗ್ಯಾಸ್ ಆಗಿರ್ಬೋದು ನಾವು ಕೇಳಿರ್ತಿದ್ವಿ. ಆದ್ರೆ ಬೆಂಗಳೂರಲ್ಲೂ ಕೂಡ ಇದನ್ನ ಅಳವಡಿಕೆ ಮಾಡ್ಕೊಂಡಿರುವಂತದ್ದು. ಯಾವ ರೀತಿಯಲ್ಲಿ ಇದು ವರ್ಕ್ ಆಗತ್ತೆ ಸರ್? ಮೇಡಮ್, ನೀವ್ ಹೇಳ್ದಂಗೆ ಇದು ಸೇಮ್ ಕಾನ್ಸೆಪ್ಟ್, ಗೋಬರ್ ಗ್ಯಾಸ್ ಅನ್ನೋ ಕಾನ್ಸೆಪ್ಟ್ ಈಗ ಒಂದ್ ಮಾಡರ್ನ್ ವೇ ಅಲ್ಲಿ ಅದಕ್ಕೆ ನಾವು ಒಂದು ರೂಪ ಕೊಟ್ಟಿದೀವಿ. ಈಗ ಮನೆಯಿಂದ ಬರೋ ಕಸನ ನಾವು ಇಲ್ಲಿ ಸೆಗ್ರಿಗೇಟೆಡ್ ವೇಸ್ಟ್ ಬರಬೇಕು ನಮಗೆ. ಅದು ವೇಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮಗ್ ಪ್ಲಾಸ್ಟಿಕ್, ಸ್ಪೂನು, ಮೆಟಲ್ ಐಟಮ್ಸ್ ಯಾವ್ದು ಬರಂಗಿಲ್ಲ. ನಮಗ್ ವೇಸ್ಟ್ ಬರೋದು ವೆರಿ ಕ್ಲೀನ್ ವೇಸ್ಟ್ ಇದ್ರೆ ನಮಗೆ ಇಲ್ಲಿ ಕೆಲಸ ಸುಲಭ ಆಗುತ್ತೆ. ಬಂದಿದ್ ವೇಸ್ಟ್ ನ ನೀವು ನೋಡ್ತಿದಿರಲ್ಲ, ಇದು ಬಯೋ ಗ್ರೈಂಡರ್ ಅಂತ ಒಂದು ಮಿಷಿನ್. ಇದಕ್ಕೆ ಇಲ್ಲಿ ಟಿಪ್ ಆಫ್ ಆಗತ್ತೆ. ಒಂದು ಆಟೋ ಅಲ್ಲಿ ಮನೆಯಿಂದ ಕಲೆಕ್ಟ್ ಆಗೋ ವೇಸ್ಟ್ ಇಲ್ಲಿ ಬಂದು ಬೀಳುತ್ತೆ. ಇದನ್ನ ನಾವು ಮ್ಯಾನ್ಯುಯಲ್ ಆಗಿ ಫರ್ದರ್ ಏನಾದ್ರು ಅದರಲ್ಲಿ ಏನಾದ್ರು ಇಂಪ್ಯೂರಿಟೀಸ್, ಇವಾಗ ಪೇಪರ್, ಪ್ಲಾಸ್ಟಿಕ್ ಅವೆಲ್ಲ ಇದ್ರೆ ಅದನ್ನ ಸೆಗ್ರಿಗೇಟ್ ಮಾಡಿ ಇದಕ್ಕೆ ಫೀಡ್ ಮಾಡ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದೊಂಥರ ನಮ್ ಮಿಕ್ಸಿ ಇದ್ದಂಗೆ. ಸೊ ಅದು ಪೂರ್ತಿಯಾಗಿ ಪೇಸ್ಟ್ ಮಾಡಿ ನಮಗೆ ಔಟ್ಪುಟ್ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಕೊಡುತ್ತೆ. ಸೊ ಇದನ್ನ ನಾವು ಫರ್ದರ್ ಇಲ್ಲಿಂದನ ನಾವು ಒಂದು ಪಂಪ್ ಮುಖಾಂತರ ಒಂದು ಡೈಜೆಸ್ಟರಿಗೆ ಫೀಡ್ ಮಾಡ್ತೀವಿ. ಸೊ ಇದಾದ ನಂತರ ಅವ್ರು ಹೇಳಿದ ರೀತಿಯಲ್ಲಿ ಈ ಒಂದು ಗ್ರೈಂಡರ್ ಏನಿದೆ ಇದರಿಂದಾಗಿ ಸಂಪೂರ್ಣವಾಗಿ ಹಸಿ ಕಸಗಳು ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದ್ಮೇಲೆ ಕಂಟೈನರ್ ಅಲ್ಲಿ ಅದನ್ನ 30 ದಿನಗಳ ಕಾಲ ಇರಿಸಲಾಗುವುದು. ಹಾಗಾದ್ರೆ ಇದು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅಂತ ಹೇಳಿ ಸ್ವತಃ ಕಂಟೈನರ್ ಬಳಿನೇ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನೀವು ಹೇಳ್ತಾ ಇದ್ರಿ ಅಲ್ಲಿ ಗ್ರೈಂಡರ್ ಇಂದ ಪೇಸ್ಟ್ ಆಗತ್ತೆ ಅಂತ ಹೇಳಿ. ಪೇಸ್ಟ್ ಆದ ನಂತರ ಯಾವ ರೀತಿಯಲ್ಲಿ ಪ್ರೊಸೀಜರ್ ಇದೆ ಸರ್? ಸೊ ಅಲ್ಲಿ ಪೇಸ್ಟ್ ಆದ್ಮೇಲೆ ಅದನ್ನ ನಾವು 30 ದಿನ ಅನರೋಬಿಕ್ ಡೈಜೆಷನ್ ಅಂತ ಕರಿತೀವಿ. ಅದ್ರೊಳಗಡೆ ಒಂದು ಟ್ಯಾಂಕ್, ಅದ್ರೊಳಗಡೆ ವಿತೌಟ್ ಏರ್ ಸ್ಟೋರ್ ಮಾಡ್ತೀವಿ. ಅದ್ ಸ್ಟೋರ್ ಮಾಡಿದ ಕೂಡಲೇ ನಮಗೆ ಗ್ಯಾಸ್ ಜನರೇಷನ್ ಸ್ಟಾರ್ಟ್ ಆಗುತ್ತೆ, ಮೀಥೇನ್ ಗ್ಯಾಸ್. ಸೊ ಈ ಬಲೂನ್ ಅಲ್ಲಿ ನೀವು ನೋಡ್ಬೋದು, ಅದು ಬಂದಿರೋ ಗ್ಯಾಸ್ ಅಲ್ಲಿ ಇಲ್ಲಿ ಬಂದು ಸ್ಟೋರ್ ಆಗುತ್ತೆ. ಈ ಸ್ಟೋರ್ ಆಗಿರೋ ಗ್ಯಾಸ್ ಅಲ್ಲಿ ಮಲ್ಟಿಪಲ್ ಇಂಪ್ಯೂರಿಟೀಸ್ ಇರುತ್ತೆ. ಸೊ ಅದನ್ನ ನಾವು ಪ್ಯೂರಿಫೈ ಮಾಡಿ ನಾವು
ಇಲ್ಲಿ ನಿಮಗೆ ಮೇಲ್ ಕಾಣತ್ ನೋಡಿ, ಈ ಪೈಪ್ ಲೈನ್ ಅಲ್ಲಿ ನಾವು ಅಕ್ಕಪಕ್ಕ ಆಜು ಬಾಜು ಯಾವ್ದೇ ರೆಸ್ಟೋರೆಂಟ್ಸ್ ಇದೆ ಅದಕ್ಕೆ ನಾವು ಸಪ್ಲೈ ಮಾಡ್ತೀವಿ. ಒಂದು ದಿನಕ್ಕೆ ಸರ್ ಎಷ್ಟು ಗ್ಯಾಸ್ ಉತ್ಪತ್ತಿ ಆಗತ್ತೆ? ಮೇಡಮ್ ಈಗ ಇಲ್ಲಿ 8 ಟನ್ ವೇಸ್ಟ್ ಮುಂಚೆನೆ ಪ್ರೊಸೆಸ್ ಮಾಡ್ತಿದ್ವಿ. ಅದರಲ್ಲಿ ಒಂದು 250 ಸಿಲಿಂಡರ್ ಅಷ್ಟು ಗ್ಯಾಸ್, ಒಂದು LPG ಸಿಲಿಂಡರ್ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತಿದೀನಿ, ಅಷ್ಟು ಗ್ಯಾಸ್ ಪ್ರೊಡ್ಯೂಸ್ ಆಗೋದು. ಇವಾಗ ಇನ್ನೂ ಒಂದು 5 ಟನ್ ಎಕ್ಸ್ಟ್ರಾ ಇವಾಗ ಇದು ಕ್ರಶಿಂಗ್ ಸ್ಟಾರ್ಟ್ ಮಾಡ್ತಿದೀವಿ. ಅದಕ್ಕೆ ಇನ್ನೊಂದು 250 ಸಿಲಿಂಡರ್ ಅಷ್ಟು ಗ್ಯಾಸ್ ನಮಗೆ ಪ್ರೊಡ್ಯೂಸ್ ಆಗುತ್ತೆ. ಸುತ್ತಮುತ್ತ ಯಾವೆಲ್ಲ ಹೋಟೆಲ್ ಅಥವಾ ರೆಸ್ಟೋರೆಂಟ್ ನೀವು ಕಳಿಸ್ತಾ ಇದ್ದೀವಿ? ಈಗ ಸದ್ಯಕ್ಕೆ ಇಲ್ಲಿ ಎಂಪೈರ್ ಅಂತ ಒಂದು ಹೋಟೆಲ್ ಇದೆ ಕೋರಮಂಗಲದಲ್ಲಿ, ಅಲ್ಲಿಗೆ ಸಪ್ಲೈ ಮಾಡ್ತಿದೀವಿ. ಅದ್ ಬಿಟ್ರೆ ಇನ್ನು ಆಜು ಬಾಜು ಇನ್ ಯಾವ್ದಾದ್ರು ರೆಸ್ಟೋರೆಂಟ್ಸ್ ಇರೋದಕ್ಕೆ ನಾವು ಸಪ್ಲೈ ಮಾಡಕ್ಕೆ ತಯಾರಾಗಿದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಈಶ್ವರ್ ಅವರು ಹೇಳ್ತಾ ಇರುವಂತದ್ದು. ಈ ರೀತಿಯಲ್ಲಿ ನಮ್ಮಲ್ಲಿ ಉತ್ಪತ್ತಿ ಆಗುವಂತಹ ಕಸದಿಂದ ಗ್ಯಾಸ್ ಅನ್ನ ರೆಡಿ ಮಾಡಬಹುದು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ಒಳ್ಳೆ ಹೆಜ್ಜೆ ಅಂತಾನೆ ಹೇಳ್ಬೋದು. ಸದ್ಯ ಕೋರಮಂಗಲದಲ್ಲಿ ಇದು ಆರಂಭ ಆಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈ ರೀತಿಯ ಬಯೋ ಗ್ಯಾಸ್ ಗಳನ್ನ ಉತ್ಪತ್ತಿ ಮಾಡುವಂತಹ ಕೇಂದ್ರಗಳು ಶುರು ಆದ್ರೆ ನಿಜಕ್ಕೂ ಕೂಡ ಒಂದು ಕಡೆ ಕಸಕ್ಕೆ ಮುಕ್ತಿಯನ್ನ ಹೇಳ್ಬೋದು, ಮತ್ತೊಂದು ಕಡೆಯಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಈ ರೀತಿಯಲ್ಲಿ ಗ್ಯಾಸ್ ಆಗಿರಬಹುದು ಅಥವಾ ಇನ್ನಿತರ ಇಂದಿನ ತೈಲಗಳಿಗೆ ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋ ಅಗತ್ಯವೂ ಕೂಡ ಅಷ್ಟರ ಮಟ್ಟಿಗೆ ಬರೋದಿಲ್ಲ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.